ದೇವರು ಭಕ್ತ ಪರಾಧೀನ ಎಂಬುದನ್ನು ಶ್ರೀರಾಮಕೃಷ್ಣರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಕಾಳಿ ದೇವಸ್ಥಾನದ ಪ್ರಾಂಗಣದಲ್ಲಿ ನನಗೆ ಕೆಲವರು ಸಿಕ್ಕರು. ಭಗವಂತ ದಯಾಮಯ ಎಂದರು. ನಾನು ಅವನು ಯಾರಿಗೆ ದಯೆ ತೋರಿಸುತ್ತಾನೆ ಎಂದೆ. ಮಹಾಶಯರೇ, ನಮ್ಮ ಮೇಲಲ್ಲ ಎಂದರವರು. ಅದಕ್ಕೆ ನಾವು ಅವನ ಮಕ್ಕಳು. ತನ್ನ ಮಗನಿಗೆ ಕರುಣೆಯನ್ನು ತೋರುವುದು ಏನು ಒಂದು ದೊಡ್ಡ ವಿಷಯವೇ? ತಂದೆ ತನ್ನ ಮಕ್ಕಳನ್ನು ನೋಡಿಕೊಳ್ಳಲೇಬೇಕು, ಇಲ್ಲದೇ ಇದ್ದರೆ ನೆರೆಹೊರೆಯವರು ಅದನ್ನು ಮಾಡುತ್ತಾರೆಯೇ? ದೇವರು ದಯಾಮಯ ಎಂದು ಹೇಳುವವರಿಗೆ ನಾನು ಅವನ ಮಕ್ಕಳು, ಇನ್ನಾರದೋ ಅಲ್ಲ ಎನ್ನುವುದು ಗೊತ್ತಿಲ್ಲವೇ? ಹಾಗಾದರೆ ನಾವು ದೇವರನ್ನು ದಯಾಮಯ ಎಂದು ಹೇಳಕೂಡದೆ? ಎಲ್ಲಿಯವರೆಗೆ ಸಾಧನಾವಸ್ಥೆಯಲ್ಲಿ ಇರುವೆವೋ ಅಲ್ಲಿಯವರೆಗೆ ಹಾಗೇ ಹೇಳಬಹುದು. ಆದರೆ ಭಗವಂತನ ಸಾಕ್ಷಾತ್ಕಾರವಾದರೆ ದೇವರೇ ನಮ್ಮ ತಂದೆ ತಾಯಿ ಎಂಬುದನ್ನು ನಿಶ್ಚಿತವಾಗಿ ಅರಿಯುವೆವು. ನಾವು ಅವನನ್ನು ಇನ್ನೂ ತಿಳಿದುಕೊಳ್ಳದಿರುವಾಗ ಅವನು ನಮ್ಮಿಂದ ಬಹಳ ದೂರದಲ್ಲಿರುವನು. ನಾವು ಮತ್ತಾರಿಗೋ ಸೇರಿದವರು ಎಂದು ಭಾವಿಸುತ್ತೇವೆ. ಸಾಧನಾ ಸಮಯದಲ್ಲಿ ಭಗವಂತನನ್ನು ಅವನ ಎಲ್ಲ ಗುಣಗಳಿಂದಲೂ ಹೊಗಳಬೇಕು. ಒಂದು ದಿನ ಹಾಜರಾ ನರೇಂದ್ರನಿಗೆ ಹೇಳಿದ, ಭಗವಂತ ಅನಂತ, ಅವನ ಮಹಿಮೆ ಅನಂತವಾದುದು. ನೀನು ಕೊಡುವ ಸಿಹಿ ತಿಂಡಿ, ತೀರ್ಥ, ಮಿಠಾಯಿ ಅವನು ಸ್ವೀಕರಿಸುವನೇನು? ನಿನ್ನ ಹಾಡು ಕೇಳುವನೇನು? ಇವೆಲ್ಲ ನಿನ್ನ ತಪ್ಪು ಕಲ್ಪನೆ. ಅದನ್ನು ಕೇಳಿದ ಮೇಲೆ ನರೇಂದ್ರ 10 ಮಾರು ಕೆಳಗೆ ಬಿದ್ದ. ಆಗ ನಾನು ಹಜಾರನಿಗೆ, ಹೇ ತಿಳಿಗೇಡಿ, ನೀನು ಹೀಗೆ ಅವನೊಡನೆ ಮಾತನಾಡಿದರೆ ಯುವಕರ ಗತಿ ಏನು ಎಂದೆ. ಭಕ್ತಿ ಇಲ್ಲದೆ ಜೀವನ ಸಾಧ್ಯವೇ? ಭಗವಂತನ ಮಹಿಮೆಗೆ ಪಾರವಿಲ್ಲ. ಆದರೂ ಅವನ ಭಕ್ತ ಪರಾಧೀನ ಶ್ರೀಮಂತನ ಒಬ್ಬ ಆಳು ಬಂದು ಪಡಸಾಲೆಯಲ್ಲಿ ಒಂದು ಮೂಲೆಯಲ್ಲಿ ನಿಲ್ಲುವನು. ಅವನು ಕೈಯಲ್ಲಿರುವ ಬಟ್ಟೆಯಲ್ಲಿ ಏನನ್ನೋ ಮುಚ್ಚಿಕೊಂಡು ಬಂದಿರುವನು. ಮನೆಯ ಯಜಮಾನ ಬಂದು, ನಿನ್ನ ಕೈಯಲ್ಲಿರುವುದು ಏನು ಎಂದು ಕೇಳುತ್ತಾನೆ. ಆಳು ಬಹಳ ಸಂಕೋಚದಿಂದ ಬಟ್ಟೆಯಿಂದ ಒಂದು ಸೀತಾಫಲದ ಹಣ್ಣನ್ನು ಅವನಿಗೆ ನೀಡಿ, ಮಹಾಸ್ವಾಮಿಗಳು, ತಾವು ಇದರ ರುಚಿ ನೋಡಬೇಕು ಎಂದು ಕೇಳಿಕೊಳ್ಳುತ್ತಾನೆ. ಮನೆಯ ಯಜಮಾನನಿಗೆ ಅವನ ಭಕ್ತಿಯನ್ನು ನೋಡಿ ತುಂಬಾ ಮೆಚ್ಚುಗೆಯಾಯಿತು. ಅವನು ಪ್ರೀತಿಯಿಂದ ಅದನ್ನು ತೆಗೆದುಕೊಂಡು, ಇದು ಬಹಳ ಒಳ್ಳೆಯ ಹಣ್ಣು, ನಿನಗೆ ಇದು ಎಲ್ಲಿ ಸಿಕ್ಕಿತು? ಅದನ್ನು ಹುಡುಕಿ ತರುವುದಕ್ಕೆ ನೀನು ತುಂಬಾ ಕಷ್ಟಪಟ್ಟಿರಬೇಕು ಎಂದು ಕಳಕಳಿ ವ್ಯಕ್ತಪಡಿಸುತ್ತಾನೆ. ಭಗವಂತ ಭಕ್ತ ಪರಾಧೀನ. ದುರ್ಯೋಧನ ಶ್ರೀಕೃಷ್ಣನನ್ನು ತುಂಬಾ ಗೌರವಿಸುತ್ತಿದ್ದ. ದಯವಿಟ್ಟು ನಮ್ಮ ಮನೆಯಲ್ಲಿ ಊಟ ಮಾಡಿ ಎಂದ. ಆದರೆ ದೇವರು ಬಡವಿದುರನ ಗುಡಿಸಲಿಗೆ ಹೋದ. ಅವನ ಪ್ರೀತಿ ಶ್ರೀಕೃಷ್ಣನಿಗೆ ತುಂಬಾ ಮೆಚ್ಚುಗೆಯಾಯಿತು. ವಿದುರ ನೀಡಿದ ಸಾಧಾರಣ ಊಟವನ್ನು ಸ್ವೀಕರಿಸಿ ಸಂತೃಪ್ತನಾದ.